ನಾಯಕ್ ಅಂತ ಹೇಳ್ಬಿಟ್ಟು. ಎಷ್ಟು ವರ್ಷ ಓದ್ತಾ ಇದ್ದೀರಾ ಸರ್? ನಾನು ಸತತವಾಗಿ 5-6 ವರ್ಷಗಳಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ಕೊಳ್ತೇನೆ ಆನ್ಲೈನ್ ಟೀಚಿಂಗ್ ಮಾಡ್ತಾ ಇದ್ದೀನಿ ಸರ್. ಆನ್ಲೈನ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸರ್. ನಮಗೆ ಒಂದು ಕನಸಿದೆ, ಸರ್ಕಾರಿ ಹುದ್ದೆಗಳನ್ನು ತಗೊಂಡ ನಾವು ಒಳ್ಳೆ ಜೀವನ ನಡೆಸೋದಕ್ಕಲ್ಲ, ಆಸ್ತಿ ಅಂತಸ್ತುಗಳನ್ನು ಗಳಿಸೋದಕ್ಕೋಸ್ಕರ ಅಲ್ಲ. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ರೋಡುಗಳು ಕಿತ್ತೋಗಿದ್ದಾವೆ. ಬಡ ಜನಗಳಿಗೆ ಅಂದರೆ ದಟ್ ಮೀನ್ಸ್ ನಮ್ಮ ಸಮಾಜದ ಕೊನೆಯ ವ್ಯಕ್ತಿಗಳಿಗೆ ನಮ್ಮ ಸರ್ಕಾರದ ಯೋಜನೆಗಳು ತಲುಪ್ತಾ ಇಲ್ಲ. ಯಾಕಂದರೆ ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಆದ್ದರಿಂದ ಈ ಸರ್ಕಾರಿ ಹುದ್ದೆಗಳನ್ನು ತಗೊಂಡು ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಬೇಕಂತಕ್ಕಂಥ ನಿರೀಕ್ಷೆ ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ನಾವು ಸರ್ಕಾರಿ ಕೆಲಸ ಬಯಸ್ತಾ ಇದ್ದೀವಿ ಸರ್. ಅದು ಬಿಟ್ಟು ಮತ್ತೇನು ಉದ್ದೇಶ ಇಲ್ಲ. ಈಗ ಏನು ಬೇಡಿಕೆ? ಸರ್ಕಾರಿ ಕೆಲಸ ಓಕೆ, ಯಾಕೆ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸರ್? ಈಗ ನಮ್ಮ ಸರ್ಕಾರಗಳು ಏನು ಮಾಡ್ತಿದ್ದಾವಪ್ಪ ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ತಂದುಬಿಟ್ರು ಸರ್. ನಮ್ಮ ಸಮಾಜಕ್ಕೆ ಗ್ಯಾರಂಟಿ ಯೋಜನೆಗಳು ಬೇಕು ಸರ್. ನಮ್ಮ ಸಂವಿಧಾನದಲ್ಲಿ ಡೈರೆಕ್ಟು ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನು ಹೇಳ್ತಾರೆ, ರಾಜನೀತಿ ನಿರ್ದೇಶಕ ತತ್ವಗಳು ಹೇಳ್ತವೆ. ಸಮಾಜವನ್ನು ಮುನ್ನೆಲೆಗೆ ತರಬೇಕಂತಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಮುನ್ನೆಲೆಗೆ ತರಬೇಕಂತಂದರೆ ಇಂಥ ಯೋಜನೆಗಳು ಬೇಕು, ಇಲ್ಲಂತಲ್ಲ. ಬಟ್ ಅದೇ ರೀತಿ ನಮ್ಮ ಸರ್ಕಾರಗಳು ನಮ್ಮ ಯುವಜನತೆ ಏನೀಗ ಓದ್ಕೊಂಡಿದ್ದಾರೆ, ಅವ್ರು ನಿರುದ್ಯೋಗದಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ಕಷ್ಟಗಳಿಂದ ಹೊರಗಡೆ ಬರಬೇಕಂದ್ರೆ ಅವ್ರಿಗೊಂದು ಸರ್ಕಾರಿ ಕೆಲಸ ಬೇಕು. ಆ ಸರ್ಕಾರಿ ಕೆಲಸದಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಸಮಾಜದಲ್ಲಿರ್ತಕ್ಕಂತಹ ಕಷ್ಟಗಳು, ದಟ್ ಮೀನ್ಸ್ ಜನಗಳೇನು ಕಷ್ಟಗಳನ್ನು ನಮ್ಮ ಅನುಭವಿಸ್ತಾ ಇದ್ದಾರೆ, ಅದರಿಂದ ಅವ್ರನ್ನ ಹೊರಗಡೆ ಬರೋದಕ್ಕೆ ಈ ಯೋಜನೆಗಳನ್ನು ಇವ್ರು ತಲುಪಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾರೆ. ಹೇಳ್ತಾರೆ ನಮ್ಮದು ಸಂವಿಧಾನ ಪರ ಸರ್ಕಾರ, ಸಂವಿಧಾನವನ್ನು ನಾವು ಪಾಲನೆ ಮಾಡ್ತೀವಿ. ಇಲ್ಲ ಸರ್, ಅವರು ಸುಮ್ಮನೆ ಹೇಳ್ತಾ ಇದ್ದಾರೆ, ಅಷ್ಟೇ ಮಾತಿಗಷ್ಟೇ ಸಂವಿಧಾನ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದ ಯಾವುದೇ ತತ್ವಗಳನ್ನು ಅವರು ಪಾಲಿಸ್ತಾ ಇಲ್ಲ. ಯಾಕಂದರೆ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಈಗ ನಾವು ಕೂಡ ಓದ್ಕೊಂಡಿದ್ದೀವಿ ಸರ್. ನಮಗೂ ಕೂಡ ಒಂದು ಸರ್ಕಾರಿ ನೌಕರಿ ಬೇಕು. ಸಮಾಜದಲ್ಲಿ ನಾವು ಕಟ್ಟ ಕಡೆ ವ್ಯಕ್ತಿಗಳಿಗೆ ಒಂದು ಯೋಜನೆ ತಲುಪಿಸ್ಬೇಕಂತಂದರೆ ನಾವು ಕೂಡ ಒಂದು ಎಜುಕೇಟೆಡ್ ಆಗಿ ಒಂದು ಸರ್ಕಾರಿ ಕೆಲಸ ತೊಗೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಆದ್ದರಿಂದ ಅವ್ರು ಏನು ಮಾಡಬೇಕು, ರಿಕ್ರೂಟ್ಮೆಂಟ್ಸ್ ಮಾಡಬೇಕು ತಾನೆ. ರಿಕ್ರೂಟ್ಮೆಂಟ್ಸ್ ಮಾಡ್ತಾ ಇಲ್ಲ. ಇವನ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 70,000ಕ್ಕೂ ಅಧಿಕ ಪೋಸ್ಟ್ಗಳು ಖಾಲಿ ಇದ್ದಾವೆ ಸರ್. ಸುಮಾರು 50,000 ಗೆಸ್ಟ್ ಟೀಚರ್ಸೆಲ್ಲ ದುಡಿಸ್ತಾ ಇದ್ದಾರೆ. ಈ ಒಂದು ಪದ್ಧತಿಯನ್ನು ನಾವು ತೆಗೆದಾಕ್ಬೇಕು ಸರ್. ಈ ಗೆಸ್ಟ್ ಟೀಚರ್ ಅಂತ ಮೆಥಡ್ ಏನಿದೆ ತುಂಬ ಒಂಥರ ಮಾರಕ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಹೇಳ್ತಾರೆ ಶಿಕ್ಷಣ ಸಚಿವರು ಸರ್, ಶಿಕ್ಷಣ ಸಚಿವರ ಬಗ್ಗೆ ಹೇಳ್ಬೇಕಂತಂದರೆ ಅವರು ಹೇಳ್ತಾರೆ, ನಾನು ಬಂದಾದಮೇಲೆ 13,000 ಶಾಲಾ ಶಿಕ್ಷಕರನ್ನು ರಿಕ್ರೂಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಸರಿಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಇದು BJP ಸರ್ಕಾರ ಇದ್ದಾಗ ರಿಕ್ರೂಟ್ಮೆಂಟ್ ಆಗಿರೋದು. ನೀವು ಬಂದುಬಿಟ್ಟು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರಿ. ಓಕೆ, ಅದರ ಪೂರ್ತಿ ಕ್ರೆಡಿಟ್ ಯಾರಿಗೆ ಸೇರಬೇಕಪ್ಪ ಅಂತಂದರೆ ಸುರೇಶ್ ಸರ್ಗೆ ಮತ್ತು ನಾಗೇಶ್ ಸರ್ ಎಜುಕೇಷನ್ ಮಿನಿಸ್ಟರ್ ಇದ್ದರು. BJP ಸರ್ಕಾರದಲ್ಲಿ ಆ ರಿಕ್ರೂಟ್ಮೆಂಟ್ ಆಗಿದ್ದು. ನೀವು ಬಂದುಬಿಟ್ಟು ಅಪಾಯಿಂಟ್ ಲೆಟರ್ ಕೊಟ್ಟರೆ ಬಿಟ್ಟರೆ ಅದ್ರದ್ದು ಪೂರ್ತಿ ಕ್ರೆಡಿಟ್ BJP ಸರ್ಕಾರಕ್ಕೆ ಹೋಗಬೇಕು. ನೀವು ಹೇಳ್ತಾ ಇದ್ದೀರಾ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀನಿ ಸರ್ ಸತತವಾಗಿ ಸರ್. ಒಂದು ಸ್ಟೇಟ್ಮೆಂಟ್ ಅಲ್ಲ, 2 ಸ್ಟೇಟ್ಮೆಂಟ್ ಅಲ್ಲ, 25-30 ಸ್ಟೇಟ್ಮೆಂಟ್ಗಳು ಬರೀ ಸುಳ್ಳು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಅವ್ರ ಮೈಂಡಲ್ಲಿ ಕ್ಲಾರಿಟಿ ಇಲ್ಲ. ಯಾವುದಕ್ಕೆ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ? ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳೆಷ್ಟು ಖಾಲಿ ಇದ್ದಾವೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳೆಷ್ಟು ಖಾಲಿ ಇದ್ದಾವೆ. ಅದೇ ರೀತಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವ್ರು ಇಬ್ಬರಿಗೂ ಕೂಡ ಕ್ಲಾರಿಟಿ ಇಲ್ಲ. ಯಾವ ಇಲಾಖೆಗಳಲ್ಲಿ ಅಂದರೆ ಕ್ಲಾರಿಟಿ ಇಲ್ಲ, ಹೆಂಗೆ ಇಲಾಖೆ ನಿಭಾಯಿಸ್ತಾ ಇದ್ದಾರೆ? ಅದೇ ಸರ್, ನಮಗೆ ಅದು ಆಶ್ಚರ್ಯ ಆಗ್ತಾ ಇದೆ. ನಾವು ಈಗ ರೀಸೆಂಟ್ಲಿ ನಮ್ಮ ಪ್ರೈವೇಟ್ ಸ್ಕೂಲ್ ಅಥಾರಿಟಿ ಅವರು ಒಂದು ಪ್ರಶಸ್ತಿ ಕೊಟ್ಟರು ಸರ್. ಯಾವ ಪ್ರಶಸ್ತಿ ಅಂತಂದರೆ ಶಿಕ್ಷಣ ಬಂಗಾರ ಅಂತ ಕೊಟ್ಟರು ಮಧು ಬಂಗಾರಪ್ಪ ಅವರಿಗೆ. ನಾವು ಈ ಮುಖಾಂತರ ಅವ್ರಿಗೆ ಹೇಳ್ತೀವಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವ್ರು ಏನು ಕೊಟ್ಟರು ಶಿಕ್ಷಣ ಬಂಗಾರ ಅಂತ ಹೇಳ್ಬಿಟ್ಟು, ಅದು ಶಿಕ್ಷಣ ಬಂಗಾರ ಅಲ್ಲ ಸರ್, ಕಾಗೆ ಬಂಗಾರ ಅಂತ ಹೇಳ್ಬೋದು. ಯಾಕಂತಂದರೆ ಬರೀ ಸುಳ್ಳುಗಳು, ಕಲರ್ ಸುಳ್ಳುಗಳ ಕಾಗೆಗಳನ್ನು ಆರಿಸ್ತಾ ಬರ್ತಿದ್ದಾರೆ. ಅದರಿಂದ ಕಾಗೆ ಬಂಗಾರಪ್ಪ ಅಂತಲೇ ಹೇಳ್ಬೋದು. ಕಾಗೆ ಬಂಗಾರಪ್ಪ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿ ಸರ್, ನಾನು ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ. ಯಾಕಂದರೆ ನಿಮ್ಮ ಅಪ್ಪಾಜಿಯವರ ಕಾಲದಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟು ಭಾಳ ಚೆನ್ನಾಗಿತ್ತು. ಓಕೆನಾ, ಬರೀ ಮೆರಿಟ್ ಮೇಲೇ ಗೋವಿಂದಗೌಡರ ಕಾಲದಲ್ಲಿ ಒಳ್ಳೆ ರಿಕ್ರೂಟ್ಮೆಂಟ್ ಆಗಿ ಇವಾಗಲೂ ಕೂಡ ಆ ಒಂದು ಅವರ ಫೋಟೋವನ್ನು ದೇವರ ಥರ ಪೂಜಿಸ್ತಾ ಇದ್ದಾರೆ. ನಿಮ್ಮ ಫೋಟೋ ಕೂಡ ದೇವ್ರ ಮನೆಯಲ್ಲಿ ಇರಲಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಸರ್. ಬೇರೆ ಕಡೆ ಇರೋದು ಬೇಡ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರಾಜ್ಯದ ವಿದ್ಯಾರ್ಥಿಗಳಿಗೆ ಘೋರವಾದ ನೋವಾಗ್ತಾ ಇದೆ. ಸುಮಾರು 4 ವರ್ಷಗಳಿಂದ ಇವತ್ತು ನೇಮಕಾತಿ ಆಗ್ತಾ ಇಲ್ಲ. ನೇಮಕಾತಿ ಆದರೂ ಸಹಿತ ಇವತ್ತು ಕಾಲ್ಫಾರ್ಮ್ ಸರಿಯಾಗಿ ನಡೀತಿಲ್ಲ. ನಡೀಲಿದ್ರೂ ಸಹಿತ ಅಲ್ಲಿ ಫಾರ್ಮ್ ಬಿ ಸಿಕ್ಕಾಪಟ್ಟು ತಗೋತಾ ಇದ್ದಾರೆ. ಅದ್ರ ದುಡ್ಡು ಮಾಡ್ಕೊತಾರೆ ರಾಜ್ಯ ಸರ್ಕಾರ ಇವತ್ತು ನಿಮಿಷಕ್ಕೆ. ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ಎಲ್ಲ ಫಾರ್ಮ್ ಪಿ ಅದ ಬಳಿಕ ಎಕ್ಸಾಮ್ ನಡೀತಾ. ಎಕ್ಸಾಮ್ಸ್ ಇದಕ್ಕೆ ಎಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಜಿಲ್ಲೆ ನಡೆದ್ರೂ ಸಹಿತ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಸ್ಕ್ಯಾಮ್ ನಡೀತಾ ಇದೆ. ಇವತ್ತು ಆ ಸ್ಕ್ಯಾಮ್ನು ನಿರ್ಮೂಲನೆ ಆಗಬೇಕು. ಇವತ್ತು ಸಕಾಲಕ್ಕೆ ಸರ್ ವಿದ್ಯಾರ್ಥಿಗಳು ಕಾರಣ, ತಗೊಳ್ಳೋರು ಕಾರಣ, ಕೊಡೋರು ಕಾರಣ. ಆ್ಯಕ್ಚುಲಿ ಸರ್ ಅವ್ರನ್ನ ಕಠಿಣವಾದಂಥ ಕಾನೂನು ಜಾರಿ ತರಬೇಕು. ರಾಜ್ಯದಲ್ಲಿ ಕಠಿಣವಾದ ಕಾನೂನು ಜಾರಿ ತರಬೇಕು. ಯಾರು ರೊಕ್ಕ ಕೊಡ್ತಾರೋ ಅವರು ಜೈಲಿಗೆ ಹೋಗಬೇಕು, ಕೊಟ್ಟವ್ರು ಜೈಲಿಗೆ ಹೋಗಬೇಕು. ಈ ಮೂಲಕ ನಾನು ಆಗ್ರಹಿಸ್ತೀನಿ ಸರ್ ಆ್ಯಕ್ಚುಲಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇವತ್ತು ನೀವು ಇದೆಲ್ಲ ಒಂದೇದು ಇವತ್ತು ಕಾಲಕ್ಕೆ ನೇಮಕಾತಿ ಮಾಡ್ಲಿಕ್ಕಂದ್ರೆ, ಆಮೇಲೆ ಇನ್ನೊಂದು ಭ್ರಷ್ಟಾಚಾರ ಮುಕ್ತ ಎಕ್ಸಾಮ್ ನಡಲಿಕ್ಕಂದ್ರೆ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ಹೋರಾಟನ ಹಮ್ಮಿಕೊಳ್ತೇವೆ ವಕ್ತ ಸಂಘಟನೆಯಿಂದ ಅಂತೇಳಿ ನಾನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ಇಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.